ತನ್ನ ಪಾದವನ್ನು ಮುಟ್ಟಿಸಿಕೊಂಡು ಆಣೆ ಹಾಕಿಸಿ, ನೀನು ಏನೇ ಕಾರಣಕ್ಕೂ ಕೂಡ ಒಳಗೆ ಬರಬಾರ್ದು, ನಾನು ಹೊರಗೆ ಬರುವ ತನಕ ನೀನು ಇದೇ ಬಾಗಿಲಿನ ದ್ವಾರದಲ್ಲಿ, ಇದೇ ಬಿಲದ ದ್ವಾರದಲ್ಲಿ ನಿಲ್ಲಬೇಕು ಅಂತ ಹೀಗೆ ಹೇಳಿ ಅವನು ಪ್ರವಿವೇಶ ಬಿಲಂ ಮಹತ್. ಅದು ನನಗೆ ದೂರದಲ್ಲಿ ನೋಡುವಾಗ ಏನೋ ಒಂದು ಸಣ್ಣ ಬಿಲದ ಹಾಗೆ ಕಂಡ್ರೆ, ಇಣುಕಿದ್ರೆ ಗೊತ್ತಾಯಿತು ಅದು ತುಂಬ ಆಳವಾಗಿದೆ, ತುಂಬ ಅಗಲವಾಗಿದೆ, ಮೇಲ್ನೋಟಕ್ಕೆ ಮಾತ್ರ ಅದು ಹುಲ್ಲಿನ ಮರೆಯಲ್ಲಿ ಅಸ್ಪಷ್ಟವಾಗಿ ಕಾಣ್ತಾ ಇದ್ದರೂ ಕೂಡ ಮಹದ್ ಬಿಲಂ, ಅಸಾಧಾರಣವಾದ ಬಿಲವಾಗಿತ್ತು. ಹೆದರಿಕೆನೂ ಆಗ್ತಿತ್ತು ಅದನ್ನು ನೋಡ್ಲಿಕ್ಕೆ ಹೋದಾಗ. ಆದರೆ ಅಣ್ಣ ನನ್ನನ್ನು ಒಳಗೆ ಬರಲಿಕ್ಕೆ ಬಿಡಲಿಲ್ಲ. ತಸ್ಯ ಪ್ರವಿಷ್ಟಸ್ಯ ಬಿಲಂ ಸಾಗ್ರ ಸಂವತ್ಸರೋಗತ. ಅವನು ಹೊರಟು ಹೋಗಿ ಯುದ್ಧಕ್ಕಾಗಿ ಮೈಕೈ ತೊಡೆ ತಟ್ಟಿಕೊಂಡು ಹೋದವನು 1 ವರ್ಷ ಆದರೂ ಹೊರಗೆ ಬರಲಿಲ್ಲ. ಸ್ಥಿತಸ್ಯ ಚ ಮಮದ್ವಾರಿ ಸಕಾಲೋ ವ್ಯತ್ಯವರ್ತತ. ಬಾಗಿಲಲ್ಲೇ ನಿಂತವನಿಗೆ ನನಗೆ ಆ ಕಾಲ ಹೋದದ್ದು ಮೊದಲು ಗೊತ್ತಾಗಲಿಲ್ಲ. ಅಂದರೆ ಒಳಗಿನಿಂದ ಯುದ್ಧದ ಹೊಡೆದಾಟದ ದನಿ ಕೇಳಿಸ್ತಾ ಇತ್ತು. ಬರ್ತಾನೆ, ಈಗ ಮುಗಿಯತ್ತೆ ಅಂತ. ಅಷ್ಟು ದೀರ್ಘಕಾಲ ಕಳೆದ ನಂತರ ಅಹಂತು ನಷ್ಟಂ ಜ್ಞಾತ್ವಾತಂ. ಆಮೇಲೆ ಬಹಳ ದಿವಸ ಆದಮೇಲೆ ಮಾತು ಕೇಳಿಸ್ಲಿಲ್ಲ, ಯುದ್ಧದ ಗಲಾಟೆ ಇರಲಿಲ್ಲ. ಆದರೆ ಇದ್ದಕ್ಕಿದ್ದಂತೆ ನಮ್ಮ ಅಣ್ಣನಿಗೇನೋ ತೊಂದರೆ ಆಯಿತು. ಸ್ನೇಹಾತ್ ಆಗತ ಸಂಭ್ರಮ ಭ್ರಾತರಂಚ ನಚ ಪಶ್ಯಾಮಿ ಪಾಪಶಂಕಿ ಚ ಮೇ ಮನಃ. ಪಾಪಶಂಕಿ ಅಂದರೆ ಏನೋ ತೊಂದರೆ ಆಗಿದೆ ಅಂತಲೇ ನನ್ನ ಮನಸ್ಸು ಊಹಿಸಲಿಕ್ಕೆ ಶುರು ಮಾಡಿತು. ನಮ್ಮ ಅಣ್ಣನಿಗೇನೋ ತೊಂದರೆ ಆಯಿತು, ನಮ್ಮಣ್ಣನಿಗೆ ಖಂಡಿತ ಆ ರಾಕ್ಷಸನಿಂದ ಗೆಲುವಾಗಿಲ್ಲ. ಯಾಕೆಂದರೆ ಅವನು ಮೊದಲೇ ಉಪಾಯವನ್ನು ಹೂಡಿಯೇ ಈ ಬಿಲದೊಳಗೆ ಪ್ರವೇಶಿಸಿ ಏನೆಲ್ಲ ಅಡ್ಡಗಾಲುಗಳನ್ನಿಟ್ಟು ನಮ್ಮ ಅಣ್ಣನನ್ನು ಹೊಂಡದಲ್ಲಿ ಬೀಳಿಸಿ ಅಥವಾ ಇನ್ನೇನು ಮಾಡಿಯೋ ಅಪಾಯವನ್ನು ಒಡ್ಡಿದ್ದಾನೆ ಅಂತ ನನ್ನ ಮನಸ್ಸು ನಿರಂತರ ಮತ್ತೆ ಮತ್ತೆ ಅಪಾಯವನ್ನೇ ಯೋಚಿಸ್ತಾ ಇತ್ತು. ಅದರಿಂದಾಗಿ ನನಗೆ ಬಹಳ ಕಷ್ಟ ಆಯಿತು. ಅಥ ದೀರ್ಘಸ್ಯ ಕಾಲಸ್ಯ ಬಿಲಾತ್ ತಸ್ಮಾದ್ ವಿನಿಸೃತಂ ಸಫೇನಂ ರುದಿರಂ ರಕ್ತಂ ಅಹಂ ದೃಷ್ಟ್ವಾ ಸುದುಃಖಿತ. ಆಶ್ಚರ್ಯ ಅಂದರೆ ದೀರ್ಘಕಾಲ ಇಷ್ಟೊತ್ತು ಕಾದದ್ದು ಮಾತ್ರ ಅಲ್ಲ, ಕಾದು ಬಹಳ ದಿವಸ ಆದಮೇಲೆ ಅಲ್ಲೇ ಆ ಬಿಲದ ಬಾಗಿಲಿನಿಂದ ಮಾಂಸದ ವಾಸನೆ, ನೆತ್ತರಿನ ಕೋಡಿ ಹೊರಕ್ಕೆ ಹರಿಯಿತು. ಮೂಗಿಗೆ ಬಡಿಯಿತು ಮೊದಲು, ಇಣುಕಿ ನೋಡಿದರೆ ನೆತ್ತರೂ ಕೂಡ ಹರಿದು ಬಂದಿತ್ತು. ಅದು ಸಫೇನಂ, ನೊರೆಯಾದಂತಹ ಆ ರಕ್ತದ ರಾಶಿಯನ್ನು ನಾನು ನೋಡಿ ಭಯಗೊಂಡೆ. ತುಂಬ ದುಃಖ ಆಯಿತು. ನಮ್ಮ ಅಣ್ಣನನ್ನು ಕೊಂದೇ ಬಿಟ್ನೋ ಈ ರಾಕ್ಷಸ ಅಂತ ಭಯ ಆಯಿತು.